KRS ಗುರುಕುಲಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕುಲ್ಗುರು ಚಿಪ್ಲಿ ಅವರು. ಚಿಪ್ಲಿ ಅವರು ನಿಮ್ಗೆ ಜ್ಞಾಪಕ ಇದ್ದರೆ ಓಪನಿಂಗ್ ಬ್ಯಾಟರ್ ಇವರು. ಸೊ ಆಬ್ವಿಯಸ್ಲಿ ಇವರು IPL ಅಲ್ಲಿ ಭುವನೇಶ್ವರ್ ಕುಮಾರ್ ಅಂತ ಒಬ್ಬ ಬೌಲರ್ಗೆ ಎದುರಿಸಿರ್ತಾರೆ. ಯಾಕೆ ಭುವನೇಶ್ವರ್ ಕುಮಾರ್ ಎಕ್ಸಾಂಪಲ್ ತಗೋತಾ ಇದೀನಿ ಅಂದರೆ, ಈ ವ್ಯಕ್ತಿ ಬಾಲ್ನ ಎರಡೂ ಕಡೆ ಸ್ವಿಂಗ್ ಮಾಡ್ತಾ ಇದ್ದರು. ಸೊ ಚಿಪ್ಲಿ ಅವರೇ, ಎರಡೂ ಕಡೆ ಸ್ವಿಂಗ್ ಮಾಡೋವಂಥ ಬೌಲರ್ನ ಹೇಗೆ ಪಿಕ್ ಮಾಡ್ತಾಯಿದ್ರಿ ನೀವು? ಸ್ವಿಂಗು ಯಾವ ಕಡೆ ಆಗುತ್ತೆ ಬಾಲು ಅಂತ? ಜಾನಿ, ವೈಟ್ ಬಾಲಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿ ಆಗೋದು. ರಂಜಿ ಟ್ರೋಫಿಲಿ ಆಡಿದ್ದೀನಿ ಅವ್ರಿಗೆ, ರೆಡ್ ಬಾಲಲ್ಲಿ ಚಾನ್ಸೇ ಇಲ್ಲ. ಅದು ಏನೋ ಗೊತ್ತಲ್ಲ, ಟೈಮ್ ಇರುತ್ತೆ ಸೆಟಪ್ ಮಾಡೋದು ಒಂದೇ ಕಡೆ ಹಾಕಿ. ಸೊ ಬೇಸಿಕ್ಲಿ ಏನಾಗುತ್ತೆ, ಫಸ್ಟ್ ಒಂದು ಲೆಂತು ಪಿಕ್ ಮಾಡೋದು, ಇದು ಈ ಮುಂದೆ ಹಿಂದೆ ಆಯಿತಾ. ನೆಕ್ಸ್ಟ್ ಬರುತ್ತೆ ಅವರ ರಿಸ್ಟ್ ಪೊಸಿಷನ್ ಯಾವ ಥರ ಇರುತ್ತೆ, ಅದು ಹೇಳುತ್ತೆ ಇದು ಬಾಲ್ ಆಚೆ ಹೋಗುತ್ತಾ ಇಲ್ಲ ಒಳಗೆ ಹೋಗುತ್ತಾ ಅಂತ. ಸೆಕೆಂಡ್ ಪಾಯಿಂಟು ಶೈನ್ ಯಾವ ಕಡೆ ಇದೆ ಅಂತ, ಅದು ರಿವರ್ಸ್ ಸ್ವಿಂಗು ಅದೆಲ್ಲ ಬಂದಾಗ ಮಾತಾಡೋಣ. ಇನ್ನೊಂದು ಏನು ಅಂತಂದರೆ, ಒಂದು ರಿಸ್ಟ್ ಪೊಸಿಷನ್ ಯಾವಾಗ ಅವ್ರದ್ದು ಟುವರ್ಡ್ಸ್ ದ ಸ್ಲಿಪ್ ಇರುತ್ತಲ್ಲ, ಹಿಂಗೆ ಫಾರ್ ಎಕ್ಸಾಂಪಲ್ ಹಿಂಗೆ ಆಚೆ ಹೋಗುತ್ತೆ ಅಂತ. ಸೊ ಹಿಂಗೆ ಆ್ಯಂಗಲ್ ಮಾಡ್ತಾರೆ ಔಟ್ ಸ್ವಿಂಗ್ ತರಬೇಕು ಅಂತಂದರೆ, ಅದು ನಿಮಗೆ ಕ್ಯೂ ಕೊಡುತ್ತೆ. ಸ್ಪ್ಲಿಟ್ ಸೆಕೆಂಡ್ ಇರ್ಬೋದು, ಪ್ರಾಕ್ಟೀಸ್ ಬೇಕೇ ಬೇಕು, ಬಟ್ ಆ ಒಂದು ಕ್ಯೂ ಅಂತೂ ಕೊಡುತ್ತೆ ಇದು ಆಚೆ ಹೋಗುತ್ತೆ ಅಂತ. ಸೊ ನೀವು ಅದನ್ನ ನೋಡ್ಕೊಂಡು ಜಡ್ಜ್ ಮಾಡ್ತೀರಾ. ತುಂಬ ಆಚೆ ಇರೋದಾದರೆ ಬಿಡ್ತೀರಾ, ಆಡಕ್ಕೆ ಹೋಗಲ್ಲ, ಯಾಕೆಂದರೆ ಸ್ಲಿಪ್ ಇರುತ್ತೆ. ಅಲ್ಲ ಚಿಪ್ಲಿ, ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅದೆಲ್ಲ ನಿಮಗೆ ಕಾಣುತ್ತೆ, 100% ಕಾಣುತ್ತೆ. ರಿಸ್ಟು ಯಾವಾಗ ಹಿಂಗೆ ಆಚೆ ಹೋಗುತ್ತೋ ಸ್ಲಿಪ್ ಕಡೆಗೆ, ಅದು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಸೀಮ್ ಪೊಸಿಷನ್ ಕೂಡ ನಿಮಗೆ ಇಂಟ್ ಕೊಡುತ್ತೆ ಅಲ್ವಾ? ಇಂಟ್ ಕೊಡುತ್ತೆ ಯಾವ ಕಡೆ ಹೋಗ್ತಾ ಇದೆ. ಸೀಮ್ ಯಾವಾಗಲೂ ಫಸ್ಟ್ ಸ್ಲಿಪ್ ಕಡೆ ಇರುತ್ತೆ, ಔಟ್ ಸ್ವಿಂಗ್ ಆಗೋದಾರೆ ಸ್ಲಿಪ್ ಕಡೆ ಇರುತ್ತೆ ಬೇಸಿಕ್ಲಿ. ಇನ್ ಸ್ವಿಂಗರ್ ಆಗೋದಾರೆ ಫೈನ್ ಲೆಗ್ ಕಡೆ ಇರುತ್ತೆ. ಆಮೇಲೆ ರಿಸ್ಟ್ ಏನಾಗುತ್ತೆ ಗೊತ್ತಾ, ಫೈನ್ ಲೆಗ್ ಕಡೆ ಆ್ಯಂಗಲ್ ಆಗುತ್ತೆ. ಸೊ ಹಿಂಗೆ ನೋಡ್ತಾ ಇದ್ರೆ ಎದುರುಗಡೆಯಿಂದ ಹಿಂಗಿರುತ್ತೆ. ಆಂಡ್ರಿಸನ್ ಅಂತ ಬೌಲರು ಫಿಂಗರ್ ಯೂಸ್ ಮಾಡ್ತಾರೆ ಗುರು. ರಿಸ್ಟ್ ಅಷ್ಟೊಂದು ರಿಸ್ಟ್ ಸ್ಟ್ರೇಟ್ ಇರುತ್ತೆ, ಅವರು ಫಿಂಗರ್ ಹಿಂಗೆ ಹೋಗ್ತಾರೆ. ಬಟ್ ಅವ್ರದ್ದು ಗೊತ್ತಾಗುತ್ತೆ ಹಿಂಗೆ ಏನೋ ರಿಸ್ಟ್ ಸ್ವಲ್ಪ ಹಿಂಗೆ ಆ್ಯಂಗಲ್ ಇರುತ್ತೆ, ಅವಾಗಲೇ ಬಾಲ್ ಹಿಂಗೆ ಬರೋಕ್ಕೆ ಶುರುವಾಗೋದು. ಇನ್ನೊಂದು ಇವಾಗ ಶುರು ಮಾಡ್ಕೊಂಡಿದ್ದಾರೆ ಕ್ರಾಸ್ ಸೀಮ್ದು, ಹಿಂಗೆ ಕಟರ್ಸ್ ಥರ, ಫಾಸ್ಟ್ ಕಟರ್ಸ್ ಥರ. ಅದು ಸ್ವಲ್ಪ ಟ್ರಿಕ್ಕಿ, ಯಾಕೆ ಅಂದರೆ ಅದು ಬಿದ್ದ ಮೇಲೆ ಮೂವ್ ಆಗೋವಂಥದ್ದು. ಕೆಲವರು ಸ್ವಿಂಗ್ ಬೌಲರ್ಸ್ ಇರ್ತಾರೆ, ಕೆಲವರು ಸೀಮ್ ಬೌಲರ್ಸ್ ಇರ್ತಾರೆ. ರಿಲೇಟಿವ್ಲಿ ಸ್ವಿಂಗ್ ಬೌಲರ್ಸ್ಗೆ ಆಡೋದು ಈಸಿ, ಯಾಕೆಂದರೆ ಇಲ್ಲೇ ಗೊತ್ತಾಗುತ್ತೆ ಏನಾಗ್ತದೆ ಅಂತ. ಈ ಸೀಮ್ ಬೌಲರ್ಸ್ ಇರ್ತಾರಲ್ಲ, ಬಲೆ ಡೇಂಜರು. ಸೀಮ್ ಅಂತ ಹೇಳಿದ್ರೆ ಪಿಚ್ ಆಗಿ ಬಾಲ್ ಮೂವ್ ಆಗೋದಕ್ಕೆ ಸೀಮ್ ಅಂತ ಹೇಳ್ತಾರೆ. ಯಾವುದು ಗಾಳಿಯಲ್ಲಿ ಮೂವ್ ಆಗುತ್ತಲ್ಲ ಅದಕ್ಕೆ ಸ್ವಿಂಗ್ ಅಂತ ಮಾತಾಡ್ತೀವಿ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂದರೆ, ಬ್ಯಾಟ್ಸ್ಮನ್ನು ಬೌಲರ್ ಯಾವ ಕಡೆ ಸ್ವಿಂಗ್ ಮಾಡ್ತಾರೆ ಅನ್ನೋದು ಗುರುತಿಸ್ಕೋಬೇಕು ಬೇಗ ಅಂತ ಹೇಳಿದ್ರೆ ಬೌಲರ್ ಕೈನ ನೋಡಬೇಕು. ಅವಾಗ ಗೊತ್ತಾಗುತ್ತೆ ರಿಸ್ಟ್ ಯಾವ ಕಡೆ ಆ್ಯಂಗಲ್ ಆಗ್ತಾ ಇದೆ, ಅದನ್ನ ನೋಡಿಕೊಂಡು ಜಡ್ಜ್ ಮಾಡ್ತೀರಾ ನೀವು ಇದನ್ನು ಆಡೋದಾ ಬೇಡವಾ ಅಂತ. ಸೊ ಬೌಲರ್ ಕೈ ನೋಡಲಿಲ್ಲ ಅಂದರೆ ನಿಮಗೆ ಇನ್ನಿಂಗ್ಸ್ ಕೈ ಕೊಡ್ತು ಅಂತಾನೆ ಲೆಕ್ಕ. 100% ಹೋಗೋದು ವಾಪಸ್. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಚಿಪ್ಲೈ. ಎನಿ ಟೈಮ್ ಜಾನಿ.